ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಂತರ ಟೆರರಿಸ್ಟ್ಗಳು ಎಲ್ಲಿ ಪರಾರಿಯಾದರು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಪಹಲ್ಗಾಮ್ ದಾಳಿಯ ಉಗ್ರರು ಶ್ರೀಲಂಕಾದಲ್ಲಿ ಇದ್ದಾರಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಕೊಲಂಬೋದಲ್ಲಿ ಭಯೋತ್ಪಾದಕರು ಆಶ್ರಯ ಪಡೆದುಕೊಂಡಿದ್ದಾರೆ. ಚೆನ್ನೈನಿಂದ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಗುಪ್ತಚರ ಇಲಾಖೆ ಶ್ರೀಲಂಕಾಗೂ ಕೂಡ ಮಾಹಿತಿ ಕೊಟ್ಟಿದೆ. ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಒಟ್ಟು 6 ಜನ ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಶ್ರೀಲಂಕಾದಲ್ಲಿ ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಏರ್ಪೋರ್ಟ್ಗಳನ್ನು ಕೂಡ ಸಂಪೂರ್ಣವಾಗಿ ಲಾಕ್ ಮಾಡಿ ಬಹಳಷ್ಟು ತಪಾಸಣೆಗಳನ್ನು ಮಾಡುವ ಮೂಲಕವಾಗಿ ಈಗ ಈ ಭಯೋತ್ಪಾದಕರನ್ನು ಹೆಡೆಮುರಿ ಕಟ್ಟೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಆದ ನಂತರ 6 ಜನ ಟೆರರಿಸ್ಟ್ಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಹೇಗೆ, ಎಲ್ಲಿಗೆ ಹೋದರು, ಏನು ಮಾಡಿದ್ರು, ಅದೇ ರೀತಿಯಾಗಿ ಯಾರ್ಯಾರು ಸಹಕಾರ ಕೊಟ್ಟರು, ಎಲ್ಲಿಗೆ ಮಾಯ ಆಗಿ ಹೋದರು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತದ ಗುಪ್ತಚರ ಇಲಾಖೆ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಇದೆ. ಶ್ರೀಲಂಕಾದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶ್ರೀಲಂಕಾಗೆ ಹೋಗಿರುವಂತಹ ಮಾಹಿತಿಗಳು ಲಭ್ಯ ಆಗಿರೋದ್ರಿಂದ ಭಾರತದ ಗುಪ್ತಚರ ಇಲಾಖೆ ಒಂದೆಡೆ ಶ್ರೀಲಂಕಾಗೆ ಮಾಹಿತಿ ಕೊಟ್ಟಿದೆ. ಚೆನ್ನೈನಿಂದ ಆಸ್ಟ್ರೇಲಿಯಾಗೆ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಶ್ರೀಲಂಕಾದಲ್ಲೂ ಕೂಡ ಇವರ ಪತ್ತೆಗಾಗಿ ಇದೀಗ ಗುಪ್ತಚರ ಇಲಾಖೆ ಕಾರ್ಯಗಳನ್ನು ಕೈಗೊಳ್ತಾ ಇದೆ. ಇನ್ನು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿ ಸರಿಸುಮಾರು 13 ದಿನಗಳಾಗ್ತಾ ಬಂತು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪ್ರಕರಣ ಘಟನೆ ಮರೆತು ಕೂಡ ಹೋಗುತ್ತೆ. ಭಯೋತ್ಪಾದಕರು ಸಾಮಾನ್ಯ ನಾಗರಿಕರನ್ನ ಹತ್ಯೆ ಮಾಡಿ ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಈಗ ಶ್ರೀಲಂಕಾದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಭು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಸರಿಸುಮಾರು 15 ದಿನಗಳಾಗೋದಕ್ಕೆ ಬಂತು. ಇಷ್ಟಾದರೂ ಕೂಡ ಭಯೋತ್ಪಾದಕರು ಎಲ್ಲಿದ್ದಾರೆ ಏನು, ಈವರೆಗೂ ಅವರನ್ನು ಹೆಡೆಮುರಿ ಕಟ್ಟೋದಕ್ಕಾಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗುಪ್ತಚರ ಇಲಾಖೆಗಳು ಶ್ರೀಲಂಕಾ ಮತ್ತೊಂದೆಡೆ ಆಸ್ಟ್ರೇಲಿಯಾದಲ್ಲೂ ಕೂಡ ಮಾಹಿತಿ ಕೊಟ್ಟು ಇವರ ಹೆಡೆಮುರಿ ಕಟ್ಟೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜಕ್ಕೂ ಸಂತೋಷ್, ಈಗ ಕೆಲವೊಂದಿಷ್ಟು ಆಘಾತಕಾರಿ ಮಾಹಿತಿಗಳು ಈಗ ಗುಪ್ತಚರ ಇಲಾಖೆಗೆ ಸಿಗ್ತಾ ಇದೆ. ಯಾಕಂದ್ರೆ ಆರಂಭದಲ್ಲಿ ದಾಳಿ ಆದ ಮೇಲೆ ಉಗ್ರರು ಎಲ್ಲಿ ಎಸ್ಕೇಪ್ ಆದ್ರು ಅನ್ನುವಂತಹ ಅನುಮಾನಗಳಿತ್ತು, ಪ್ರಶ್ನೆಗಳಿತ್ತು. ಪಾಕಿಸ್ತಾನದಲ್ಲಿ ಹೋಗಿ ಮತ್ತೆ ನೆರವು ಪಡೆದುಕೊಂಡಿದ್ದಾರೆ, ಅಥವಾ ಬಾಂಗ್ಲಾದೇಶಕ್ಕೆ ಪರಾರಿ ಆಗಿರ್ಬೋದಾ, ಅಥವಾ ದಕ್ಷಿಣ ಕಾಶ್ಮೀರದಲ್ಲಿ ಇವರು ಅಡಗಿ ಕೂತಿದ್ದಾರಾ ಅನ್ನುವಂತಹ ಅನುಮಾನಗಳಿತ್ತು. ಬಟ್ ಈಗ ಈ 6 ಉಗ್ರರೇನಿದ್ದಾರೆ, ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ನಮ್ಗೆ ಬಂದಿರುವಂತಹ ಮಾಹಿತಿ ಶ್ರೀಲಂಕಾಗೆ ಹೋಗಿರುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಚೆನ್ನೈನಿಂದ ಅಲ್ಲಿಂದ ಚೆನ್ನೈ ಮಾರ್ಗವಾಗಿ ಶ್ರೀಲಂಕಾಗೆ ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿನೇ ಮಾಹಿತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಇಲಾಖೆಯ ಎಲ್ಲಾ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಮಾಡಿ ಸಂಪೂರ್ಣವಾದಂತಹ ಒಂದು ತಪಾಸಣೆಯನ್ನ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಮತ್ತೆ ಕೆಲವು ಮೂಲಗಳ ಪ್ರಕಾರವಾಗಿ ಚೆನ್ನೈನಿಂದ ಆಲ್ರೆಡಿ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಶ್ರೀಲಂಕಾಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ತಪಾಸಣೆ ಮಾಡುವಂತಹ ವೇಳೆ ಗೊತ್ತೇ ಆಗ್ಲಿಲ್ವಾ ಹಾಗಾದ್ರೆ ಅವರು ಡೆಲ್ಲಿ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಚೆನ್ನೈಗೆ ಬಂದಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಅಂದ್ರೆ ಅಲ್ಲಿ ಅವ್ರಿಗೆ ಸ್ಥಳೀಯರು ಏನಾದ್ರೂ ನೆರವನ್ನ ಕೊಟ್ಟಿರ್ಬೋದು ಅಂತ ಹೇಳಿ. ಯಾಕಂದ್ರೆ ನಿರಂತರವಾಗಿ CRPF ಆಗಿರ್ಬೋದು, ನಮ್ಮ ಭಾರತದ ಯೋಧರು ಎಲ್ಲರೂ ಕೂಡ ಅವ್ರಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಕಾಡುಗಳಲ್ಲಿ ಅಲೆದು ಅವ್ರನ್ನ ಹೊಡೆದು ಹಾಕುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಅವರ ಇರುವಿಕೆ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಮಾಹಿತಿ ಸಿಕ್ಕಿದೆ, ಕೊಲಂಬೋದಲ್ಲಿ ಇದ್ದಾರೆ ಅಂತೇಳಿ. ಬಟ್ ನಾಟ್ ಕನ್ಫರ್ಮ್, ಇದು ಕೇವಲ ಅನುಮಾನಗಳಷ್ಟೇ. ಈಗ ಸದ್ಯಕ್ಕೆ ತಪಾಸಣೆ ನಡೀತಾ ಇದೆ. ಅಲ್ಲೇನಾದ್ರೂ ಉಗ್ರರು ಪತ್ತೆ ಆಗಿರೋದೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರೆಲ್ಲರನ್ನು ಕೂಡ ಭಾರತದ ಸೇನೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಶ್ರೀಲಂಕಾ ಸರ್ಕಾರಕ್ಕೂ ಕೂಡ ಭಾರತ ಮನವಿಯನ್ನ ಮಾಡಿಕೊಂಡಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸುತ್ತುವರೆದು ಅವರು ಯಾರು ಕೂಡ ಪರಾರಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ
ಎಲ್ಲಾ ಕಡೆಗಳಲ್ಲೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡಲಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶಗಳಿಗೂ ಕೂಡ ಫರ್ಮಾನನ್ನು ಹೊರಡಿಸಲಾಗಿದೆ. ಈ ಭಯೋತ್ಪಾದಕರಂದ್ರೆ ಅಥವಾ ಶಂಕಿತ ಭಯೋತ್ಪಾದಕರೆಂದರೆ ಅವರೆಲ್ಲೂ ಕೂಡ ಕಂಡು ಬಂದ್ರು, ಅಲ್ಲೇ ಏರ್ಪೋರ್ಟ್ ನಲ್ಲೇ ಲಾಕ್ ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಈಗ ಪ್ರಭು, ಮತ್ತೊಂದೆಡೆ ನಾವು ನೋಡಿದಾಗ ತಹವೂರ್ ರಾಣಾನನ್ನ 2009ರಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಅಮೆರಿಕಾದಲ್ಲಿ. ಅದಾದ ನಂತರ ಭಾರತಕ್ಕೆ ನಾವು ಆತನನ್ನು ಕರೆತಂದಿದ್ದು ಈಗ ಸರಿಸುಮಾರು 15-16 ವರ್ಷಗಳ ಕಳೆದ ನಂತರ ಭಾರತಕ್ಕೆ ತರಲಾಗುತ್ತೆ. ಮತ್ತೊಂದೆಡೆ ಈಗ ನೋಡಿದಾಗ ಎಲ್ಲೋ ಒಂದೆಡೆ ಈ ಭಯೋತ್ಪಾದಕರು ಭಾರತ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಲೂಪ್ ಹೋಲ್ಸ್ಗಳಾಗಿದೆ ಅನ್ನೋ ಮಾಹಿತಿಗಳು ಏನಾದರೂ ಲಭ್ಯವಾಗ್ತಾ ಇದೆಯಾ, ಹೇಗೆ? ನಿಜಕ್ಕೂ ಸಂತೋಷ, ಅದೇ ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗ ಭಯೋತ್ಪಾದನಾ ದಾಳಿಯಾಗಿ ಸುಮಾರು 12 ದಿನಗಳಾಯ್ತು, ಆದ್ರೂ ಕೂಡ ಹುಡುಕಾಟ ನಡೀತಾ ಇದೆ. ಬಟ್ ಇಂಟೆಲಿಜೆನ್ಸ್ ಏನಿದೆ ಎಲ್ಲೋ ಫೇಲ್ಯೂರ್ ಆಗಿದೆ ಅನ್ನುವಂತ ಪ್ರಶ್ನೆಗಳು ಕೂಡ ಆರಂಭದಿಂದಲೂ ಅದು ಕೇಳಿ ಬರ್ತಾ ಇತ್ತು. ಬಟ್ ಈಗ ಅದು ನಿಜ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಅಲ್ಲಿ ನಿರಂತರವಾಗಿ ಹುಡುಕಾಟ ನಡೆಸಿದ್ರು ಕೂಡ, ಅದರ ಜೊತೆಗೆ ಅಲ್ಲಿ ಶಂಕಿತ ಭಯೋತ್ಪಾದಕರ ಮನೆಗಳನ್ನ ಧ್ವಂಸ ಮಾಡಿದ್ರು ಕೂಡ, ಸ್ಥಳೀಯರನ್ನ ವಿಚಾರಣೆ ಮಾಡಿದ್ರು ಕೂಡ ಆ ಕಾಡನ್ನು ಬಿಟ್ಟು ಅವರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದರ ಜೊತೆಗೆ ಅಲ್ಲಿ ಯಾರಾದ್ರೂ ಅವ್ರಿಗೆ ನೆರವನ್ನ ಕೊಟ್ಟಿದ್ದಾರೆ ಅಥವಾ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕರು ಕೂಡ ಅವ್ರನ್ನ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಹೇಗೆ ಅವಕಾಶ ಸಿಕ್ತು ಅಂತ ಹೇಳಿ, ಅದರ ಜೊತೆಗೆ ಅವ್ರು ಆಲ್ರೆಡಿ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ರು ಅನ್ನುವಂತಹ ವಿಚಾರಗಳು ಒಂದೊಂದೇ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಅವರು ದೇಶವನ್ನ ತೊರೆದಿದ್ದೆ ಆದ್ರೆ ಬೇರೆ ದೇಶಕ್ಕೆ ಹೋಗಿ ಅವ್ರು ಏನಾದ್ರು ಅಲ್ಲಿ ಆಶ್ರಯವನ್ನ ಪಡೆಯುವಂತಹ ಪ್ರಯತ್ನಕ್ಕೆ ಏನಾದ್ರು ಮುಂದಾದ್ರೆ ಅತಿ ಶೀಘ್ರದಲ್ಲೇ ಅವರನ್ನು ಕೂಡ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಆದಷ್ಟು ಬೇಗ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ ತಹವೂರ್ ರಾಣಾ ವಿಚಾರ ಸಂಬಂಧಪಟ್ಟಂತೆ ಆತ ಅಮೆರಿಕಕ್ಕೂ ಕೂಡ ಬೇಕಾಗಿದ್ದಂತಹ ಒಂದು ಉಗ್ರನಾಗಿದ್ದ. ಅದರ ಜೊತೆಗೆ ಕಾನೂನಾತ್ಮಕವಾಗಿ ನಿರಂತರವಾಗಿ ಹೋರಾಟ ನಡೆಸಲಾಯಿತು. ಬಟ್ ಈಗ ಅವರು ಹೋಗಿ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ್ರೆ ಕೆಲ ವರ್ಷಗಳ ಕಾಲ ಖಂಡಿತವಾಗ್ಲೂ ಅವ್ರನ್ನ ಭಾರತಕ್ಕೆ ಮರಳಿ ತರುವಂತಹ ಕೆಲಸ ಕಷ್ಟ ಆಗ್ಬಹುದು. ಆದ್ರೆ ನಿರಂತರವಾಗಿ ಕಾನೂನು ಹೋರಾಟ ಇಲ್ಲಿ ಮಾಡ್ಬೇಕಾಗತ್ತೆ. ಗುಪ್ತಚರ ಇಲಾಖೆಯ ಒಂದು ವೈಫಲ್ಯವೂ ಕೂಡ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಯಾಕಂದ್ರೆ ಆರಂಭದಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಮಾಹಿತಿ ಇರ್ಲಿಲ್ವಾ ಅಧಿಕಾರಿಗಳಿಗೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಈಗ ಅವರು ಹೇಗೆ ಎಲ್ಲಾ ಕಣ್ಗಾವಲು ಇಟ್ಟು ಕೂಡ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಇರ್ತಾರೆ, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಾರೆ. ಅದೆಲ್ಲವನ್ನು ಕೂಡ ದಾಟಿ ಅವ್ರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ವಿದೇಶಕ್ಕೆ ಅನ್ನೋದು ಸಹಜವಾಗಿ ಇಲ್ಲಿ ಬರುವಂತಹ ಪ್ರಶ್ನೆ. ಹಾಗಾಗಿ ಸಂತೋಷ್, ಈಗ ಸದ್ಯಕ್ಕೆ ಶ್ರೀಲಂಕಾ ಸರ್ಕಾರ ಜೊತೆ ನಿರಂತರವಾಗಿ ವಿದೇಶಾಂಗ ಸಚಿವರು ಸಂಪರ್ಕದಲ್ಲಿದ್ದಾರೆ. ಅಧಿಕಾರಿಗಳು ಕೂಡ ಈಗ ತಪಾಸಣೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅವರು ವಿದೇಶಕ್ಕೆ ಪಲಾಯನ ಅಂದ್ರೆ ಶ್ರೀಲಂಕಾ ಬಿಟ್ಟು ಮತ್ತೆ ಬೇರೆ ದೇಶಕ್ಕೆ ಪಲಾಯನ ಆಗೋದಕ್ಕಿಂತ ಮುಂಚೆನೆ ಭಾರತೀಯ ಸೇನಾ ಪಡೆ ಅವರನ್ನ ಬಗ್ಗು ಬಡಿಬೇಕಾಗಿದೆ. 26 ಜನರ ಒಂದು ಹತ್ಯೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ಬೇಕಾಗಿದೆ. ದೇಶಾದ್ಯಂತ ದೊಡ್ಡ ಮಟ್ಟದ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ ಇಲ್ಲಿ ದಕ್ಷಿಣ ಕಾಶ್ಮೀರದ ಕಡೆಗೆ ಪೈನ್ ಕಾಡುಗಳಲ್ಲೇ ಅವರು ಅವಿತು ಕೂತಿದ್ದಾರೆ ಅಂತ ಹೇಳಿ. ಆದ್ರೆ ಜಮ್ಮು ಕಾಶ್ಮೀರವನ್ನ ಆ ಬಾರ್ಡರ್ ನ ದಾಟಿ ಅವರು ದೆಹಲಿ ಏರ್ಪೋರ್ಟ್ ಬಂದು ಅಲ್ಲಿಂದ ಹೇಗೆ ಚೆನ್ನೈಗೆ ತಲುಪ್ತಾರೆ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಪ್ರೀ ಪ್ಲಾನ್ಡ್ ಆಗಿ ನಡೆದಿದ್ಯಾ? ಆದ್ರೆ ಇದರ ಹಿಂದೆ ಮತ್ತೆ ಯಾವ ಮಾಸ್ಟರ್ ಮೈಂಡ್ ಅಂದ್ರೆ ಅಲ್ಲಿ ಸ್ಥಳೀಯರು ಯಾರಾದ್ರೂ ಇವರಿಗೆ ಸಹಾಯವನ್ನ ಮಾಡಿರ್ಬೋದಾ? ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಬಟ್ ಅವ್ರನ್ನ ಈಗ ಶ್ರೀಲಂಕಾದಲ್ಲಿ ಏನಾದ್ರೂ ಬಂಧನ ಆಯ್ತು ಅಂತ ಖಚಿತ ಆದ್ರೆ ಅದು ಕನ್ಫರ್ಮ್ ಆದಂಗೆ ಅರ್ಥ. ಸಂತೋಷ್, ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.